ನಮಸ್ಕಾರ ಎಲ್ಲರಿಗೂ. ಕೆಲವು ಸಮಸ್ಯೆಗಳು ನಮ್ಮನ್ನು ಬಿಡೋದೇ ಇಲ್ಲ ಅಲ್ವಾ? ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತವೆ. ಎಷ್ಟೇ ಸರಿಪಡಿಸಿದ್ರೂ ಅವು ಹೋಗೋದೇ ಇಲ್ಲ. ಆದ್ರೆ ಇವತ್ತು ನಾವು ಆ ಸಮಸ್ಯೆಗಳ ಆಳಕ್ಕೆ ಇಳಿದು ಅವುಗಳ ಮೂಲವನ್ನೇ ಪತ್ತೆ ಹಚ್ಚಿ ಪರ್ಮನೆಂಟ್ ಆಗಿ ಹೇಗೆ ಪರಿಹಾರ ಮಾಡೋದು ಅಂತ ಕಲಿಯೋಣ. ಇದೊಂಥರ ಡಿಟೆಕ್ಟಿವ್ ಕೆಲ್ಸ ಇದ್ದಂಗೆ. ಇದು ನಿಜಕ್ಕೂ ತುಂಬಾ ಫ್ರಸ್ಟ್ರೇಟಿಂಗ್ ಆಗಿರುತ್ತಲ್ವಾ? ಒಂದು ಸಮಸ್ಯೆಯನ್ನ ಬಗೆಹರಿಸಿದೇವೆ ಅಂತ ಖುಷಿ ಪಡುವಷ್ಟರಲ್ಲಿ ಮುಂದಿನ ವಾರನೇ ಅದು ಮತ್ತೆ ಎದುರಿಗೆ ಬಂದು ನಿಲ್ಲುತ್ತೆ. ಹೀಗ್ಯಾಕಾಗತ್ತೆ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಹಂತದಲ್ಲಿ ಕಾಡಿರುತ್ತೆ. ಸರಿ, ಹಾಗಾದ್ರೆ ವಿಷಯಕ್ಕೆ ಬರೋಣ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಚಾರ ಅಂದ್ರೆ ಲಕ್ಷಣಕ್ಕೂ ಮತ್ತು ಮೂಲ ಕಾರಣಕ್ಕೂ ಇರೋ ವ್ಯತ್ಯಾಸ. ಪ್ರತಿ ವಾರ ಒಂದೇ ತರಹದ ಬೆಂಕಿಯನ್ನ ನಂದಿಸ್ತಾ ಇರೋದು ಅದು ಕೇವಲ ಲಕ್ಷಣಕ್ಕೆ ಕೊಡುವ ಟ್ರೀಟ್ಮೆಂಟ್. ನಾವು ನಿಜವಾಗ್ಲೂ ಮಾಡ್ಬೇಕಾಗಿರೋದೇನ್ ಗೊತ್ತಾ? ಆ ಬೆಂಕಿಗೆ ಕಾರಣವಾದ ಕಿಡಿ ಎಲ್ಲಿಂದ ಬಂತು ಅಂತ ಹುಡ್ಕೋದು. ಅದೇ ನಿಜವಾದ ಮೂಲ ಕಾರಣ. ಹಾಗಾದ್ರೆ ಆ ಕಿಡಿಯನ್ನ ಪತ್ತೆ ಹಚ್ಚೋದು ಹೇಗೆ? ಅದಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಅನ್ನ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ನಾವೆಲ್ಲ ಒಂದು ಕ್ಷಣ ಪತ್ತೇದಾರರು ಅಂತ ಅಂದ್ಕೊಳ್ಳೋಣ. ನಮ್ಮ ಮೊದಲನೇ ಸುಳಿವು ಏಕೆ ಅನ್ನೋ ಪ್ರಶ್ನೆ. ಇದಕ್ಕೆ 5 ವೈಸ್ ಅಥವಾ 5 ಏಕೆ ಅಂತ ಕರೀತಾರೆ. ಇದರ ಐಡಿಯಾ ತುಂಬಾನೇ ಸಿಂಪಲ್. ಸಮಸ್ಯೆಯ ಪದರಗಳನ್ನ ಒಂದೊಂದಾಗೆ ಬಿಚ್ಚುತ್ತಾ ಏಕೆ, ಯಾಕೆ ಅಂತ ಕೇಳ್ತಾ ಹೋಗೋದು ಅಷ್ಟೆ. ಮೇಲ್ನೋಟಕ್ಕೆ ಕಾಣೋ ಉತ್ತರಗಳನ್ನ ದಾಟಿ ಸಮಸ್ಯೆಯ ಆಳಕ್ಕೆ ಇಳಿದು ಅದರ ನಿಜವಾದ ಕಾರಣ ಸಿಗೋವರೆಗೂ ಈ ಪ್ರಶ್ನೆಗಳನ್ನ ಕೇಳ್ತಾನೇ ಇರಬೇಕು. ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಎಷ್ಟು ಪವರ್ಫುಲ್ ಅಂತ ಒಂದು ಉದಾಹರಣೆ ಮೂಲಕ ನೋಡೋಣ ಬನ್ನಿ. ಓಕೆ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಒಂದು ಸಾಮಾನ್ಯ ಸನ್ನಿವೇಶವನ್ನ ತೆಗೆದುಕೊಳ್ಳೋಣ. ಅಂದುಕೊಳ್ಳಿ, ಒಂದು ಟೀಮ್ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ನ ಡೆಡ್ಲೈನ್ ಮಿಸ್ ಮಾಡ್ಕೊಂಡಿದೆ. ಇದು ತುಂಬಾ ಕಡೆ ಆಗೋ ಸಾಮಾನ್ಯ ಸಮಸ್ಯೆ ಅಲ್ವಾ? ಈಗ ನಮ್ಮ ತನಿಖೆ ಶುರು. ಹಾಗಾದರೆ ಡೆಡ್ಲೈನ್ ಯಾಕೆ ಮಿಸ್ ಆಯ್ತು? ಮೊದಲನೇ ಉತ್ತರ, ಒಂದು ಮುಖ್ಯವಾದ ಕೆಲ್ಸಕ್ಕೆ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಟೈಮ್ ಹಿಡಿತು. ಸರಿ, ಇದು ಒಳ್ಳೆ ಆರಂಭ. ಆದ್ರೆ ನಾವಿಲ್ಲೇ ನಿಲ್ಲೋಕ್ಕಾಗಲ್ಲ. ನಾವ್ ಮತ್ತೆ ಕೇಳ್ಬೇಕು. ಹಹಾ, ನೋಡಿ, ಈಗ ಕಥೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಿದೆ. ಸಮಸ್ಯೆ ಇರೋದು ಆ ಕೆಲ್ಸದಲ್ಲ, ಬದಲಿಗೆ ಅದಕ್ಕೆ ಬೇಕಾಗಿದ್ದ ಟೂಲ್ಸ್ನಲ್ಲಿ. ಅವರಿಗೆ ಬೇಕಾದ ಸಾಫ್ಟ್ವೇರ್ ರೆಡಿ ಇರ್ಲಿಲ್ಲ. ಗಮನಿಸಿ, ನಾವು ಆಗ್ಲೇ ಸಮಸ್ಯೆಯ ಮೇಲ್ಪದರವನ್ನ ದಾಟಿ ಒಂದು ಸ್ಟೆಪ್ ಒಳಗೆ ಹೋಗಿದ್ದೀವಿ. ಸರಿ, ಆ ಸಾಫ್ಟ್ವೇರ್ ಯಾಕೆ ರೆಡಿ ಇರ್ಲಿಲ್ಲ? ಈಗ ನೋಡಿ, ಇಲ್ಲೊಂದು ದೊಡ್ಡ ಬದಲಾವಣೆ ಆಗ್ತಿದೆ. ನಾವೊಂದು ಟೆಕ್ನಿಕಲ್ ಸಮಸ್ಯೆಯಿಂದ ಒಂದು ಆರ್ಗನೈಸೇಷನಲ್ ಸಮಸ್ಯೆ ಕಡೆಗೆ ಹೋಗ್ತಿದ್ದೀವಿ. ಯಾಕಂದ್ರೆ ಟೆಕ್ನಾಲಜಿ ಟೀಮ್ ಬೇರೆ ಕೆಲಸಗಳ ಮೇಲೆ ಗಮನ ಹರಿಸ್ತಿತ್ತು. ಇನ್ನೊಂದು ಸ್ಟೆಪ್ ಆಳಕ್ಕೆ ಹೋಗೋಣ. ಅವರ ಆದ್ಯತೆಗಳು ಯಾಕೆ ಬೇರೆಯಾಗಿದ್ವು? ಯಾಕಂದ್ರೆ ಪ್ಲಾನ್ ಮಾಡದ ಇದ್ದಕ್ಕಿದ್ದ ಹಾಗೆ ಬಂದ ಹೊಸ ರಿಕ್ವೆಸ್ಟ್ಗಳು ಅವರ ಶೆಡ್ಯೂಲನ್ನ ಹಾಳ್ಮಾಡ್ತಿದ್ವು. ಇದು ಒಂದು ದೊಡ್ಡ ಸುಳಿವು. ಇಲ್ಲಿ ನೋಡಿ, ಸಮಸ್ಯೆ ವ್ಯಕ್ತಿಗಳದಲ್ಲ, ಬದಲಿಗೆ ಅವರು ಕೆಲ್ಸ ಮಾಡುವ ಸಿಸ್ಟಮ್ನದ್ದು. ಮತ್ತು ಕೊನೆಗೆ ಈ ಪ್ಲಾನ್ ಮಾಡದ ರಿಕ್ವೆಸ್ಟ್ಗಳು ಯಾಕಿಷ್ಟೊಂದು ಅಡ್ಡಿ ಮಾಡ್ತಿದ್ದು? ಯಾಕಂದ್ರೆ ಹೊಸ್ದಾಗಿ ಬರೋ ರಿಕ್ವೆಸ್ಟ್ಗಳನ್ನ ಹೇಗೆ ನಿಭಾಯಿಸ್ಬೇಕು, ಯಾವುದು ಪ್ರಾಮುಖ್ಯತೆ ಕೊಡ್ಬೇಕು ಅಂತ ಹೇಳಕ್ಕೆ ಒಂದು ಸರಿಯಾದ ಪ್ರೋಸೆಸ್ ಅಥವಾ ಸಿಸ್ಟಮ್ ಇರ್ಲೇ ಇಲ್ಲ. ಸಿಕ್ತು, ಕೊನೆಗೂ ನಾವು ಮೂಲ ಕಾರಣವನ್ನ ತಲುಪಿದ್ದೀವಿ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂದ್ರೆ, ಸಮಸ್ಯೆ ಡೆವಲಪರ್ ನಿಧಾನಕ್ಕೆ ಕೆಲಸ ಮಾಡಿದ್ದಲ್ಲ ಅಥವಾ ಟಾಸ್ಕ್ ಕಷ್ಟ ಇದ್ದಿದ್ದಲ್ಲ. ನಿಜವಾದ ಮೂಲ ಕಾರಣ ಒಂದು ಸರಿಯಾದ ಪ್ರಕ್ರಿಯೆಯ ಕೊರತೆ. ನಾವು ಬರೀ ಡೆಡ್ಲೈನ್ ಮಿಸ್ ಆಯ್ತು ಅಂತ ನೋಡಿದ್ರೆ ಈ ಸಮಸ್ಯೆ ಮತ್ತೆ ಮತ್ತೆ ಬರ್ತಾನೆ ಇರ್ತಿತ್ತು. ಈ 5 ಏಕೆ ವಿಧಾನ ಇದೆಯಲ್ವಾ, ಅದು ಈ ತರಹ ಸರಳವಾಗಿರೋ ಸಮಸ್ಯೆಗಳಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆದ್ರೆ ಕೆಲವು ಸಮಸ್ಯೆಗಳು ತುಂಬಾನೇ ಕಾಂಪ್ಲೆಕ್ಸ್ ಆಗಿರ್ತವೆ. ಒಂದಕ್ಕಿಂತ ಹೆಚ್ಚು ಮೂಲ ಕಾರಣಗಳು ಇರಬಹುದು. ಹಾಗೇನ್ ಮಾಡೋದು? ಅಂತಹ ಸಮಯದಲ್ಲಿ ನಾವು ನಮ್ಮ ತನಿಖೆಯನ್ನ ಇನ್ನೂ ದೊಡ್ಡದಾಗಿ ಮಾಡಬೇಕಾಗತ್ತೆ. ಸಂಭಾವ್ಯ ಕಾರಣಗಳ ಒಂದು ಮ್ಯಾಪ್ ಅನ್ನೇ ರೆಡಿ ಮಾಡಬೇಕು. ಏನನ್ನೂ ಮಿಸ್ ಮಾಡಬಾರ್ದು ಅಂದ್ರೆ, ನಾವು ಸಂಭಾವ್ಯ ಕಾರಣಗಳನ್ನ ಹೀಗೆ ಬೇರೆ ಬೇರೆ ಕ್ಯಾಟಗರಿಗಳಾಗಿ ವಿಂಗಡಿಸಬಹುದು. ಸಮಸ್ಯೆ ಜನರಿಂದ ಆಗ್ತಿದ್ಯಾ, ಅಥವಾ ಪ್ರೋಸೆಸ್ನಲ್ಲೇನಾದ್ರೂ ತಪ್ಪಿದ್ಯಾ, ಇಲ್ಲ ಟೆಕ್ನಾಲಜಿ ಸಮಸ್ಯೆಯಾ? ಹೀಗೆ ಕ್ಯಾಟಗರಿ ಮಾಡೋದ್ರಿಂದ ನಮ್ಮ ತನಿಖೆಗೆ ಒಂದು ಫ್ರೇಮ್ವರ್ಕ್ ಸಿಗುತ್ತೆ. ಸಾಕ್ಷಿ ಹುಡುಕೋಕೆ ಮುಂಚೆ ಎಲ್ಲ ಆಯಾಮಗಳಿಂದ ಯೋಚನೆ ಮಾಡೋಕೆ ಇದು ಸಹಾಯ ಮಾಡುತ್ತೆ. ಸರಿ, ನಮ್ಮತ್ರ ಈಗ ಸಂಭಾವ್ಯ ಕಾರಣಗಳ ಒಂದು ಲಿಸ್ಟ್ ಇದೆ. ಆದ್ರೆ ನಾವು ಕೇವಲ ಊಹೆ ಮೇಲೆ ಕೆಲಸ ಮಾಡೋಕೆ ಆಗಲ್ಲ. ಮುಂದಿನ ಅತಿ ಮುಖ್ಯವಾದ ಹಂತ ಅಂದ್ರೆ ಈ ಊಹೆಗಳಿಂದ ಸತ್ಯದ ಕಡೆಗೆ ಹೋಗೋದು. ನಮ್ಮ ಲಿಸ್ಟ್ನಲ್ಲಿರೋ ಯಾವ ಕಾರಣ ನಿಜವಾದದ್ದು ಅಂತ ಸಾಬೀತು ಮಾಡೋಕೆ ನಾವು ಸಾಕ್ಷಿಯನ್ನ ಅಂದ್ರೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕು. ಆ ಎವಿಡೆನ್ಸ್ ಯಾವ ರೂಪದಲ್ಲಿರಬಹುದು? ಅದು ಪಲವಿಧವಾಗಿರಬಹುದು. ಒಂದು, ಸಂಖ್ಯೆಗಳು, ಅಳತೆಗಳು ಅಂದ್ರೆ ಹಾರ್ಡ್ ಡೇಟಾ.
ಇನ್ನೊಂದು ಬಳಕೆದಾರರು ಅಥವಾ ಗ್ರಾಹಕರು ನೇರವಾಗಿ ಹೇಳುವ ಮಾತುಗಳು ಮತ್ತು ಕೊನೆಯದಾಗಿ ಬೇರೆ ಕಡೆ ಹೀಗಾಗಿದೆಯಾ ಅಂತ ನೋಡೋಕೆ ದೊಡ್ಡ ಮಟ್ಟದ ಸಂಶೋಧನೆಗಳು. ಒಂದು ಉದಾಹರಣೆ ನೋಡೋಣ. ಒಂದು ವೇಳೆ ನಮ್ಮ ಇಂಡಸ್ಟ್ರಿಯಲ್ಲಿ ಫೇಲ್ ಆದ ಪ್ರಾಜೆಕ್ಟ್ಗಳಲ್ಲಿ 78% ಪ್ರಾಜೆಕ್ಟ್ಗಳಿಗೆ ಹೊಸ ರಿಕ್ವೆಸ್ಟ್ಗಳನ್ನು ಮ್ಯಾನೇಜ್ ಮಾಡಕ್ಕೆ ಸರಿಯಾದ ಪ್ರಾಸೆಸ್ ಇರಲಿಲ್ಲ ಅಂತ ನಮಗೆ ಗೊತ್ತಾದ್ರೆ ಇದು ನಮ್ಮ ಊಹೆಯನ್ನ ಬಲಪಡಿಸೋ ಒಂದು ಗಟ್ಟಿಯಾದ ಸಾಕ್ಷಿ ಅಲ್ವಾ? ಅಂದ್ರೆ ಇದು ಬರೀ ನಮ್ಮಲ್ಲೇ ಆಗ್ತಿರೋ ಸಮಸ್ಯೆ ಅಲ್ಲ, ಇದೊಂದು ದೊಡ್ಡ ಪ್ಯಾಟರ್ನ್ ಅಂತ ಗೊತ್ತಾಗತ್ತೆ. ಆದ್ರೆ ಸಂಖ್ಯೆಗಳು ಯಾವಾಗಲೂ ಪೂರ್ತಿ ಕಥೆಯನ್ನ ಹೇಳೋದಿಲ್ಲ. ಈ ಥರದ ಒಂದು ನೇರವಾದ ಮಾತಿದೆಯಲ್ಲ, ಇದು ಕೂಡ ಅಷ್ಟೇ ಪವರ್ಫುಲ್. ಡೇಟಾದ ಹಿಂದಿನ ಏಕೆ ಅನ್ನೋದನ್ನ ಇದು ನಮ್ಗೆ ತಿಳಿಸುತ್ತೆ. ಈ ಥರದ ಸಾಕ್ಷ್ಯವು ಸಮಸ್ಯೆಗೆ ಒಂದು ಮಾನವೀಯ ಸ್ಪರ್ಶವನ್ನು ಕೊಡುತ್ತೆ. ಸರಿ, ನಮ್ಮತ್ರ ಈಗ ಒಂದು ಸಂಭಾವ್ಯ ಮೂಲ ಕಾರಣ ಇದೆ, ಅದಕ್ಕೆ ಸಾಕ್ಷ್ಯನೂ ಇದೆ. ಆದ್ರೆ ಒಂದು ದೊಡ್ಡ ಪರಿಹಾರಕ್ಕೆ ನಮ್ಮ ಸಮಯ, ದುಡ್ಡು ಎಲ್ಲವನ್ನೂ ಹಾಕೋ ಮೊದಲು ಕೊನೆಯದಾಗಿ ಒಂದು ಸ್ಟೆಪ್ ಇದೆ, ವ್ಯಾಲಿಡೇಷನ್. ಅಂದ್ರೆ ನಾವು ಅಂದುಕೊಂಡಿರೋದು ಸರಿನಾ ಅಂತ ಖಚಿತಪಡಿಸ್ಕೊಳ್ಳೋದು. ಇದನ್ನ ಪೂರ್ತಿಯಾಗಿ ಕಾರ್ಯರೂಪಕ್ಕೆ ತರೋ ಮೊದಲು ಚಿಕ್ಕದಾಗಿ ಟೆಸ್ಟ್ ಮಾಡೋಕೇನಾದ್ರೂ ದಾರಿ ಇದೆಯಾ? ಇದು ನಮ್ಮನ್ನ ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಕರ್ಕೊಂಡ್ಬರುತ್ತೆ. ಇಷ್ಟೆಲ್ಲ ತನಿಖೆ ಮಾಡಿದ್ರ ಉದ್ದೇಶ ಏನು? ಇನ್ನೊಂದು ತಾತ್ಕಾಲಿಕ ತೇಪೆ ಹಚ್ಚೋದಲ್ಲ, ಬದಲಾಗಿ ಒಂದು ನಿಜವಾದ, ಶಾಶ್ವತವಾದ ಪರಿಹಾರವನ್ನ ಕಂಡುಹಿಡಿಯೋದು. ಒಂದ್ಸಲ ಹೋಲ್ಸಿ ನೋಡಿ. ನಮ್ಮ ಉದಾಹರಣೆಯಲ್ಲಿ ಲಕ್ಷಣದ ಪರಿಹಾರ ಅಂದ್ರೆ ಟೀಮ್ಗೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳೋದು. ಇದರಿಂದ ಏನು ಬದಲಾಗಲ್ಲ. ಆದ್ರೆ ಮೂಲ ಕಾರಣದ ಪರಿಹಾರ ಅಂದ್ರೆ ಎಲ್ಲರಿಗೂ ಒಂದು ಸ್ಪಷ್ಟವಾದ, ಎಲ್ಲರೂ ಪಾಲಿಸಬಹುದಾದ ಪ್ರಕ್ರಿಯೆಯನ್ನ ರಚಿಸೋದು. ಒಂದು ಬ್ಯಾಂಡೇಡ್ ಹಚ್ಚಿದ ಹಾಗೆ, ಇನ್ನೊಂದು ಪೂರ್ತಿ ಚಿಕಿತ್ಸೆ ಕೊಟ್ಟ ಹಾಗೆ. ಮತ್ತು ಇದೇ ಈ ಸಂಪೂರ್ಣ ವಿಶ್ಲೇಷಣೆಯ ತಿರುಳು. ಮೂಲ ಕಾರಣವನ್ನ ಹುಡುಕೋದ್ರ ನಿಜವಾದ ಗುರಿ ಬರೀ ಒಂದು ಸಮಸ್ಯೆಯನ್ನ ಬಗೆಹರಿಸೋದಲ್ಲ, ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸೋದು. ಅಂದ್ರೆ ಸಮಸ್ಯೆ ಬಂದ್ಮೇಲೆ ರಿಯಾಕ್ಟ್ ಮಾಡೋದನ್ನ ಬಿಟ್ಟು ಸಮಸ್ಯೆ ಬರದಂತೆ ಮೊದಲೇ ತಡೆಯೋದು. ಹಾಗಾದ್ರೆ ಮುಗ್ಸೋಕ್ ಮುಂಚೆ ಯೋಚನೆ ಮಾಡೋಕೆ ಒಂದು ವಿಷಯ. ನಮ್ಮ ಕೆಲ್ಸದಲ್ಲಿ ಅಥವಾ ಜೀವನದಲ್ಲಿ ಪದೇ ಪದೇ ಕಾಣಿಸಿಕೊಳ್ತಿರೋ ಆ ಬೆಂಕಿ ಯಾವುದು? ಯಾವ ಲಕ್ಷಣ ಮತ್ತೆ ಮತ್ತೆ ಮರುಕಳಿಸ್ತಿದೆ? ಬಹುಶಃ ಅದರ ಆಳದಲ್ಲಿ ಒಂದು ಮೂಲ ಕಾರಣ ನಾವು ಏಕೆ ಅಂತ ಕೇಳೋದಕ್ಕಾಗಿಯೇ ಕಾಯ್ತಿರಬಹುದು. ಯೋಚಿಸಿ.